ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟ ಫಜಲ್ ಲತ್ರಾಚಲಿ ಇದು ಒಂದು ಹಲವಾರು ದಿನಗಳಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಒಂದು ಹಲವಾರು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫಜಲ್ ಲತ್ರಾಚಲಿ ಅವರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರ್ತಾರೆ ಅಂತ ಸುದ್ದಿ ಹರಿದಾಡ್ತಿತ್ತು. ಬಟ್ ಇದರ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ, ನಿಜಾನ ಸುಳ್ಳು ಅಂತ ವಿಡಿಯೋ ಮಾಡಿ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಬಟ್ ಇದು ಒಂದು ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಫಜಲ್ ಲತ್ರಾಚಲಿ ಯಾವ ಥರ ಡಿಪೆಂಡ್ರು ನಿಮಗೂ ಕೂಡ ಗೊತ್ತಿದೆ. ಹೀಗಾಗಿ ಒಂದು ಫಜಲ್ ಲತ್ರಾಚಲಿ ಅವರ ಟೀಮಿಂದ ಒಂದು ಆಚೆ ಬರೋದೇ ಡೌಟು. ಅಂದರೆ ಅವರ ಟೀಮ್ ಮ್ಯಾನೇಜ್ಮೆಂಟ್ ಅವ್ರನ್ನ ಬಿಡೋದೇ ಇಲ್ಲ ಅಂತಲೇ ಹೇಳ್ಬೋದು. ಅಂಥ ಪ್ಲೇಯರನ್ನ ಒಂದು ಹರಾಜಿಗೆ ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ಒಂದು ಇವರು ಹರಾಜಿಗೆ ಬರೋ ಚಾನ್ಸ್ ತುಂಬ ಅಂದರೆ ತುಂಬಾ ಕಡಿಮೆ. ಒಂದು 100ಕ್ಕೆ 100 ಒಂದು ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಥ ಪ್ಲೇಯರ್ಗಳನ್ನ ಯಾವ ತಂಡವೂ ಕೂಡ ಬಿಟ್ಟು ಕೊಡೋದಿಲ್ಲ. ಹೀಗಾಗಿ ಒಂದು ಅಕಸ್ಮಾತ್ ಏನಾದರೂ ಹರಾಜಿಗೆ ಬಂದರೆ ನಮ್ಮ ಬಿ ಸಿ ರಮೇಶ್ ಅವ್ರ ಕಡೆ ನೋಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೂ ಕೂಡ ಒಬ್ಬ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆಲ್ರೌಂಡರ್ ಬೇಕಾಗಿದ್ದಾರೆ. ಹಾಗೆ ಒಂದು ರೈಡರು ಕೂಡ ಬೇಕಾಗಿದ್ದಾರೆ. ಹೀಗಾಗಿ ಒಂದು ಏನಾದರೂ ಹರಾಜಿಗೆ ಬಂದರೆ ಎಲ್ಲ ತಂಡಗಳು ಕೂಡ ಒಂದು ಪೈಪೋಟಿ ಕೊಡ್ತಾವೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಥರ ಒಂದು ಅವರ ಕ್ಯಾಪ್ಟನ್ಸಿಯಲ್ಲಿ ಒಂದು ಚಾಂಪಿಯನ್ ಕೂಡ ಆಗಿತ್ತು ಅವರ ಟೀಮ್. ಹೀಗಾಗಿ ಫಜಲ್ ಲತ್ರಾಚಲಿ ಅವರನ್ನು ಒಂದು ಆ ಟೀಮ್ ಕೈ ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅಫಿಷಿಯಲ್ ಆಗಿ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಯಾವ ಪ್ಲೇಯರ್ಗಳನ್ನು ಯಾವ ತಂಡಗಳು ರಿಟರ್ನ್ ಮಾಡ್ಕೊಂಡಿದ್ದಾವೆ, ಹಾಗೆ ಒಂದು ಯಾವ ಪ್ಲೇಯರ್ಗಳನ್ನು ರಿಲೀಸ್ ಮಾಡಿದ್ದಾವೆ ಅಂತಲೇ ಇನ್ನೂ ಕೂಡ ಒಂದು ಅಫಿಷಿಯಲ್ ಆಗಿ ಇನ್ನೂ ಹೊರಗಡೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಒಂದು ಇನ್ನೂ ಕೂಡ ಆಕ್ಷನ್ ಡೇಟ್ ಕೂಡ, ಹರಾಜು ಪ್ರಕ್ರಿಯೆ ಡೇಟ್ ಕೂಡ ಇನ್ನೂ ಕೂಡ ಒಂದು ಅನೌನ್ಸ್ ಆಗಿಲ್ಲ. ಇದು ಒಂದು ಈ ವರ್ಷ ತುಂಬಾ ಡಿಲೇ ಆಗ್ತಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋಣ ಮುಂದಿನ ಅಪ್ಡೇಟ್, ಹರಾಜಿನ ಅಪ್ಡೇಟ್ ಬಂದರೂ ಆಯಿತು, ಒಂದು ರಿಟರ್ನ್ ಆಗೋ ರಿಲೀಸ್ಡ್ ಪ್ಲೇಯರ್ಸ್ ಲಿಸ್ಟ್ನ ಅಪ್ಡೇಟ್ ಬಂದರೂ ಕೂಡ ನಮ್ಮ ಚಾನಲಲ್ಲಿ ವಿಡಿಯೋ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಸ್ಪೋರ್ಟ್ಸ್ ವಿಡಿಯೋಗಾಗಿ.